ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ವೆಡ್ನೆಸ್ಡೇ ಅಂದರೆ ಅಣ್ಣನ ಮನೆಯಲ್ಲಿ ಇವತ್ತು ಡಿನ್ನರ್ ಉಂಟು. ಹಾಗೆ ಎಲ್ಲರೂ ಫುಲ್ ಬ್ಯುಸಿ ಆಗಿದ್ದಾರೆ, ಕೆಳಗಡೆ ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಅಮ್ಮನಿಗೊಂದು ಫೋನ್ ಮಾಡಲಿಕ್ಕೆ ಉಂಟು ಹೇಳಿ ಸ್ಲ್ಯಾಪ್ ಮೇಲೆ ಬಂದಿದ್ದೇನೆ, ಯಾಕಂದರೆ ನೆಟ್ವರ್ಕ್ ಸಿಗೋದಿಲ್ಲ. ಇವಾಗಲೂ ಕಾಲ್ ಮಾಡಿದೆ, ಅವರಿಗೆ ಕಾಲೇ ಕನೆಕ್ಟ್ ಆಗ್ತಿಲ್ಲ. ಹಾಗೆ ಒಂದು ಕಾಲ್ ಮಾಡಿ ಹೋಗುವ ಅಂತ ಕೆಳಗಡೆ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ನಿಮ್ಮ ಹತ್ರ ಮಾತಾಡಿ ಹೋಗುವ ಅಂತ ಬಂದೆ. ಇಲ್ಲಿ ಕೆಳಗಡೆ ಎಂತೆಲ್ಲ ಆಗ್ತಾ ಉಂಟು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಕೆಲಸ ರೆಡಿ ಆಗ್ತಾ ಇದ್ದೀನಿ. ಮಾಯ್ಶ್ಚರೈಸರ್, ಫ್ಯಾನ್ ಹಾಕಿ. ಪ್ಲಮ್ ಇದು ನಾನು ಹಾಕುದಿಲ್ಲ ಮಾರೆ, ಯಾವಾಗ ನಾನು ಪಾಂಡ್ಸ್ ಹಾಕುದು. ಉರಿತಾ ಇದೆ. ಮಾಯ್ಶ್ಚರೈಸರ್ ಇದು ಬೇರೆ, ಪ್ಲಮ್ ಇದು ಉರಿತದದು. ತುಳುವೇರೆಂಕುಳು ನಾನು ಮೊನ್ನೆ ಮದುವೆಗೆ ಕುಡಿದೆಲ್ಲ ಹಚ್ಚಲಿಲ್ಲ ಆಯ್ತಾ. ಇವತ್ತು ಅತ್ತಿಗೆ ಹೇಳಿದ್ದಾರೆ ಅಂತೇಳಿ ಹಚ್ತಾ ಇದ್ದೀನಿ. ಹಾಗೆ ಮಾಡು, ಹೀಗೆ ಮಾಡು, ಹಾಗೆ ಹಚ್ಚು, ಹೀಗೆ ಹಚ್ಚು ಅಂತ ಹೇಳ್ತಿದ್ದಾರೆ. ದಟ್ಸ್ ವೈ. ಇಲ್ಲಿ ಬ್ರಷ್ ಇತ್ತು ಮಾರೆ, ಯಾರ ಲಕ್ಷ್ಮಿ. ಇದು ಇವಾಗ ಬೆವರ್ದೇವೆ, ಇವಾಗಲೇ ಹೋಗಿ ಆಗ್ತದೆ, 100% ಹೋಗ್ತದೆ, ನಂಗೆ ಗೊತ್ತುಂಟು. ಇದೆಲ್ಲ ಈಗ ಅರ್ಧಂಬರ್ಧ ಆಗಿದ್ರೆ ಸಾಕು. ಯಾಕಂದ್ರೆ ನನಗೆ ಬೆವರ್ದು ಜಾಸ್ತಿ, ಮೇಕಪ್ ಮಾಡ್ಲಿಕ್ಕೂ ಬರಲ್ಲ. ಭೂತ ಥರ ಕಾಣಿದ್ರೆ ಸಾಕು ಮಾಡ, ಕುಲೆ ಥರ. ನೋಡಿ ಎಷ್ಟು ಬೆವರ್ತಾ ಇದೆ ಅಂತ ಹೇಳಿದ್ರೆ ಬ್ರೋ. ನಾನು ಗಡಿ ಗಡಿ ಬಂದು ನೋಡ್ಕೊಳ್ಬೇಕಾಗ್ತದ ಅಂತ, ನಾನು ಹೇಗೆ ಕಾಣ್ತಿದೆ, ನಾನು ಎಷ್ಟು ಹೋಗಿದೆ ಮೇಕಪ್. ಡೆಲಿವರಿ ಆಯ್ತು ಬ್ರೋ. ನೋಡಿ ಇಲ್ಲಿ ಅರ್ಧಂಬರ್ಧ ರೆಡಿ ಆಗಿದ್ದೀವಿ ನೋಡಿ. ನಾನ್ ಚೆನ್ನಾಗಿ ರೆಡಿ ಆಗಿ, ಹೌದು ಚಂದ ರೆಡಿ. ಅವ್ರು ಮದುಮಗ್ಳು, ಅವ್ರು ಚಂದ ರೆಡಿ ಆಗ್ಲೇಬೇಕು. ನಾನು ಆಗಂತ ಸ್ಟಿಕ್ಕರ್ ಹುಡುಕಿದ್ರೆ ನನಗೆ ಸ್ಟಿಕ್ಕರ್ ಸಿಗ್ತಾ ಇಲ್ಲ. ನಂಗೆ ಗೊತ್ತಿಲ್ಲ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ, ಯಾಕಂತಂದ್ರೆ ನನಗೆ ಇದು ಏನೋ ಅನ್ಕಂಫರ್ಟೇಬಲ್ ಆಗ್ತಾ ಉಂಟು. ನನ್ನ ಗರ್ಲ್ ಸೀರೆ ಉಟ್ಟಿದ್ದಾಳೆ ಅಂತೇಳಿ ನಾನು ಸಹ ಸೀರೆ ಉಟ್ಟದ್ದು. ಸೌಂಡು ನಾವು ಫೋಟೋಶೂಟ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ, ಫೋಟೋಶೂಟಿಗೆ. ಅತ್ತಿಗೆ ಬನ್ನಿ. ಜೀವಿತ ಲುಕ್ ಪ್ರಿಟಿ ಅಲ್ಲ. ಹುಡುಗಿ ಬೇಕಾದವರು ಇಲ್ಲಿ ಎಂತ ಮಾಡುದು, ಸಂಪರ್ಕಿಸಿ. ನೆಕ್ಸ್ಟ್ ನಮ್ಮ ಮದುಮಗಳು ಇವಳೆ ಆಯ್ತಾ. ನಾನು ಇವಳಾದ್ಮೇಲೆ ಆಗೋದು. ಪೂರ್ವಿ ನಾವಿಬ್ರು ಒಂದೇ ಮನೆಗೆ ಹೋಗುವ ಆಯ್ತಾ. ಪೂರ್ವಿ ನಾವಿಬ್ರು ಒಂದೇ ಮನೆಗೆ ಸೊಸೆ ಆಗಿ ಹೋಗುವ, ಆಗತ್ತಾ? ಆದ್ರೆ ಅವಳು 6 ವರ್ಷ ಬಿಟ್ಟಾಗುದಂತೆ, ಹುಚ್ಚಿ. 6 ವರ್ಷ ಬಿಟ್ಟಾಗ್ಲಿಕ್ಕೆ ಹುಡುಗ ಅಷ್ಟು ಗ್ಯಾಪ್ ಇದ್ರೆ ಆಗತ್ತು. ಯಾರಾದ್ರೂ ಇದಾರ ಗಂಡು ಮಕ್ಳಿರೋರು? ಪೂರ್ವಿಯನ್ನ 5 ವರ್ಷ 6 ವರ್ಷ ಅವಳು ಹೇಳುದು, 5 ವರ್ಷ ಬಿಟ್ಟಾಗೋರು, ಒಂದೇ ಮನೆಗೆ ಹೋಗುವಂತವ್ರು, ಅವ್ರು ಒಂದೇ ಫ್ಯಾಮಿಲಿಗೆ ಹೋಗೋರು ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ, ಯಾರಾದ್ರೂ ಇದ್ರೆ. ಇದೆಲ್ಲ ಅಡಿಗೆದ್ದು. ನಂದಪ್ಪ ನೋಡಿ ಇನ್ನೂ ರೆಡಿ ಆಗಿಲ್ಲ. ಇಲ್ಲಿ ಅಡ್ಡ ಕಟ್ಟಿದ್ದಾರೆ. ಸಿ ಮಕ್ಕಳು ಬಿಡುದಿಲ್ಲ ಮಾರೆ. ಹೇ 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 ಹೇ
ಶೈಡ್ ಹಂಶಿ ನೋಡು, ಹಂಶಿ ಹಾಯ್ ಮಾಡಿ ಹಾಯ್. ಹೀರೋಯಿನ್ ನಮ್ಮದು. ಭೂಮಿ ನೋಡಿ ಬೇಡ ಬಿಡುವ ಅಂತ ಇಲ್ಲ, ನೀವು ಬರ್ತಿಲ್ಲ. ಫುಡ್ ಎಲ್ಲ ರೆಡಿ ಆಗ್ತುಂಟು. ನೋಡಿ ಇಲ್ಲಿ ಎಲ್ಲ ಫೋಟೋಸ್ ತೆಗಿತಾ ಇದ್ದಾರೆ. ಒಳ್ಳೆ ವಾಲ್ ಇದೆ. ನಮ್ದೆಲ್ಲ ತೆಗ್ದಾಯ್ತು. ನೋಡಿ ಎಂತ ಬೊಬ್ಬೆ ನೋಡಿ. ನೋಡಿ ಇವತ್ತಿನ ಸ್ಪೆಷಲ್ ಬಿರಿಯಾನಿ, ಮಟನ್, ಪುಳಿ ಮುಂಚಿ ಗಸಿ. ಇದು ಮಟನ್ ಅಲ್ಲ, ಚಿಕನ್ ಬಿರಿಯಾನಿ, ಮಟನ್ ಗಸಿ ಕರಿ. ಆಮೇಲೆ ಇನ್ನೂ ಸಹ ಉಂಟು ಸ್ಪೆಷಲ್, ಆಮೇಲೆ ತೋರಿಸ್ತೀನಿ. ಜಾಸ್ತಿ ಆಯ್ತು ಅಂತ ಹೇಳಿದ್ರು, ಮತ್ತೆ ಹಾಕೊಂಬಂದು 2 ಸಲ. ಒಂದು ಊಟ ಆಯ್ತು, ಈಗೆಲ್ಲ ಸುಮ್ಮನೆ ಕೂತಿದ್ದಾವೆ ಐಸ್ ಕ್ಯಾಂಡಿ ತಿಂದು. ಅಲ್ಲಿ ನೋಡಿ ಇಬ್ರು ಮಾರುದು ಐಸ್ ಕ್ರೀಮ್. ಅಂತೂ ಇಂತೂ ರಿಸೆಪ್ಷನ್ ಆಯಿತು. ಎಲ್ಲ ಇವಾಗ ಹೊರಡುವ ಹರಿಬರಿಯಲ್ಲಿದ್ದಾರೆ. ಹಾಗೆ ಫುಲ್ ಗಮ್ಮತ್ತಾಯ್ತಾಯ್ತಾ. ಬಟ್ ನಾನು ಈ ಸಾರಿ ಉಟ್ಕೊಂಡು ನನಗೆ ಸಾಕಾಯಿತು. ಅಂದರೆ ನಾನು ರಿಸೆಪ್ಷನ್ಗೆ ಬರೋದೇನು ಕನ್ಫರ್ಮ್ ಇರಲಿಲ್ಲ. ಹಾಗೆ ನಾನು ಏನಾಯಿತು ಅಂತ ಹೇಳಿದರೆ, ಅರ್ಜೆಂಟಲ್ಲಿ ಬಂದು ಇಲ್ಲೇ ಸ್ಟೇ ಆಗುವಾಗ ಆಯಿತು. ಮತ್ತು ಇದು ಆ್ಯಕ್ಚುಲಿ ಅಕ್ಕನ ಸ್ಯಾರಿಯನ್ನು ನಾನೇ ಮತ್ತೆ ಉಟ್ಟದ್ದು. ಅಕ್ಕನ ಹತ್ರ ಕೇಳಿ ಅವಳ ಹತ್ರ ಸ್ಯಾರಿ ತರಿಸಿ ನಾನು ಉಟ್ಟದ್ದು. ಇಲ್ಲಾಂದರೆ ನಾನು ಚೂಡಿದಾರ್ ಹಾಕ್ತಿದ್ದೆ. ಚೂಡಿದಾರ್ ಕೂಡ ನೆಕ್ಸ್ಟ್ ಅದು ಅಂದಿರಲಿಲ್ಲ. ಹಾಗೆ ಇನ್ನು ನಾಳೆದು ರಿಸೆಪ್ಷನ್ನಿಗೆ ಅಮ್ಮ ಇವತ್ತು ತಗೊಂಬಂದಿದ್ದಾರೆ, ಅದನ್ನು ಹಾಕೋದು. ಹಾಗೆ ಊಟ ಎಲ್ಲ ಸೂಪರ್ ಇತ್ತು. ಲಾಸ್ಟಿಗೆ ಕ್ಯಾಂಡಿ ಇತ್ತು. ಐಸ್ ಕ್ರೀಮ್ ಕಪ್ ಇರಲಿಲ್ಲ, ಕ್ಯಾಂಡಿ ಐಸ್ ಕ್ರೀಮ್ ಇತ್ತು. ಮ್ಯಾಂಗೋ ಮತ್ತು ಆರೆಂಜ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ತಿಂದು ಎಲ್ಲ ಮಾತಾಡಿ, ಎಲ್ಲರ ಹತ್ರ ಮಾತಾಡಿ ಇವಾಗ ಒಳಗಡೆ ಬಂದೆ. ಹಾಗೆ ಅಲ್ಲದೆ ಹೌದು. ಗೌಜಿ ಆಗ್ಲಿಲ್ಲ, ಗೌಜಿ ಆಗ್ಲಿಲ್ಲ. ಈಗ ಜಾಜಿ ತಿಂಗಳು ಕೂಗ್ತಿಲ್ಲಪ್ಪ. ಯಾರು ದೀಕ್ಷಿತ್ ಕೂಗ್ಬೇಕಷ್ಟೇ, ಅವ್ರು ಕೂಗ್ಲಿಕ್ಕಿಲ್ಲ. ಅವ್ರಿಗೆ ಅಮ್ಮನ ಮನೆಗೆ ಹೋಗುವಂತ ಖುಷಿ. ಅವನಿಗೆ ಭಾರಿ ಫಸ್ಟ್ ಎಲ್ಲಿಗೆ ಹನಿಮೂನು? ಮಾಲ್ಡೀವ್ಸ್. ಹನಿಮೂನಲ್ಲಿ ಅಮೆರಿಕದಲ್ಲಿ ಎಂತ ಉಂಟಾ? ಮುಖದಲ್ಲಿ ನಗು ನೋಡು ಹುಡುಗಿದ್ದು ಹನಿಮೂನ್. ನಾವು ತಿಂದಿಲ್ಲ, ಕೊಟ್ಟಿದ್ದಾರೆ, ಅಲ್ಲಿ ಇಟ್ಟಿದ್ರು. ಬೇಗ ಮದುವೆ ಹೌದು, ಇವಳಿಗೆ ತಿನ್ಬೇಕಂತೆ. ನಾನು ತಿನ್ನಿಸಿಲ್ಲ. ಅವರಿಗೆ ಒಂದು ಎಂತ ಗೊತ್ತಾ, ನಾನು ಸೀರೆ ಉಟ್ಟಿದ್ದಲ್ಲ, ಸೊ ಚಂದ ರೀಲ್ಸ್ ಮಾಡುವ ಅಂತ ಎನಿಸಿದ್ದು. ಈ ನನ್ನ ಕಸಿನ್ಸ್ ಬರ್ತಾನೇ ಇಲ್ಲ. ಅವರಲ್ಲಿ ಹೆಣ್ಣನ್ನು ಇವತ್ತು ಅದೇ ಇವಾಗ ವೀಡಿಯೋ ತೋರಿಸಿದ್ದಲ್ಲ, ಅದಾಗ್ತಾ ಉಂಟು. ಹಾಗೆ ಅವರಿಗೆ ರೀಲ್ಸಿಗೆ ಕೂಡ ಬರ್ತಿಲ್ಲ. ಮಂಗನವರು ಮೇಲೆ ಬಾಕಿ ಆಗಿದೆ. ಕರೆಕ್ಟಾಗಿ ನಮಗೆ ನೆಟ್ವರ್ಕ್ ಕೂಡ ಸಿಗ್ತಾ ಇಲ್ಲ. ಎಂಥದನ್ನು ರೀಲ್ಸ್ ಮಾಡೋದು ಹೇಳಿ, ಸುಮ್ಮನೆ ಯೂಸ್ಲೆಸ್. ಫಂಕ್ಷನ್ಸ್ ಎಲ್ಲ ಮುಗೀತು, ಎಲ್ಲ ಹೋಗಿ ಆಯಿತು. ಈಗ ಉಳಿದದ್ದು ಮನೆಯವರು ಮಾತ್ರ, ಮತ್ತು ಒಂದು 2-3 ಫ್ಯಾಮಿಲಿ ನೆಂಟರಿದ್ದಾರೆ ಬಿಟ್ಟರೆ. ಮತ್ತೆಲ್ಲ ಇವಾಗ ನಾವೇ ಇರೋದು. ನಿನ್ನೆ ನೈಟಲ್ಲಿ ಇದ್ದವ್ರು ಮಾತ್ರ ಇರೋದು. ಮದುಮಗಳು ಕೂಡ ಹೋಗಿ ಆಯಿತು. ಮದುಮಗಳ ಮನೆಗೆ ಪೂರ್ವಿ ಕೂಡ ಹೋದರು.
ಅದು ಆ್ಯಕ್ಚುಲಿ ಪೂರ್ವಿ ಮದುಮಗಳದು ತಂಗಿ ಆಗ್ತಾರೆ, ಚಿಕ್ಕಮ್ಮನ ಮಗಳು, ಹಾಗೆ ಅವಳು ಅಲ್ಲಿಗೆ ಹೋದ್ದು. ಹಾಗೆ ಇನ್ನೂ ನಮಗೆ ಪಾತ್ರ ತೊಳಿಲಿಕ್ಕೆ ಅದು ಇದು ಅಂತ ಕೆಲಸ ಸ್ಟಾರ್ಟ್. ನಾವೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ. ಇವಾಗ ಎಷ್ಟು ಗೊತ್ತಾ ಗಂಟೆ 3:26 ಆಯಿತು. ಸೊ ಇನ್ನೆಲ್ಲ ಇದ್ದ ಪಾತ್ರ ಅದು ಇದೆಲ್ಲ ದೊಡ್ಡ ದೊಡ್ಡ ಕಟರೆಲ್ಲ ಉಂಟು, ಎಲ್ಲ ಇವಾಗ ತೊಳಿಬೇಕು ಅಂತಂದರೆ ಹೆಲ್ಪ್ ಮಾಡಬೇಕು. ಸೊ ಹಾಗೀಗೆಲ್ಲ ಸೇರ್ಕೊಂಡು ಮತ್ತೆಂದು ಗೊತ್ತು, ಅಷ್ಟು ಸುಸ್ತಾಗಿದೆ ಅಂದರೆ ಇಷ್ಟು ನೀರು ಕುಡಿದ್ರೂ ಈ ವೆದರಿಗೆ ಸಾಕಾಗ್ತಾ ಇಲ್ಲ, ಅಷ್ಟು ಬಾಯಾರಿಕೆ ಆಗ್ತಾ ಉಂಟು ಈಗ. ಹಾಗೆ ಇವಾಗ ಹೋಗ್ತೀನಿ ನಾನು ಕೆಲಸಕ್ಕೆ, ಆಮೇಲೆ ಸಿಗ್ತೀನಿ. ಅಯ್ಯೋ ಎಂತಾನು ಇದು ಡ್ರೆಸ್ಸಲ್ಲಿ, ಅನ್ನೋದು ಡ್ರೆಸ್ಸಲ್ಲಿ ನಿಂತದೆ, ಅನ್ನೋದು ಡ್ರೆಸ್ಸಲ್ಲಿ ನಂಗೆ ಸರಿ ಬಿಡು, ಬಾ ಶಿವ, ನಾ ಮಾಡ್ತಿಲ್ಲ, ನಾ ಹೋಗ್ತೀನಿ ಈಗ. ನಿಂದು ಚಟಿಲ್ಸ್ ಆಗಿದ್ದೇನೆ ಬೇ. ಅವಳು ನೋಡಿ ಅದೆಂತ ಗೊತ್ತುಂಟಾ, ಅವಳು ಇಷ್ಟು ಸಣ್ಣ ಪಿಟ್ಟೆ ಎಲ್ಲಡಿಕೆ ತಿಂದಾಳೆ ಅವಳು. ಈಗ ಬಂದ್ರು, ಅಮ್ಮೇರ್ ಬಂದ್ರು. ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಕೆಲಸ ಮುಗಿಸಿ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿ, ನೆರೆಕರೆಯವರೆಲ್ಲ ಬಂದಿದ್ರು. ಸೊ ಅದಕ್ಕೆಲ್ಲ ಮಾತಾಡಿ ಬಂದು ಇವಾಗ ಜಸ್ಟ್ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಎಲ್ಲ ಆಗಿ ಊಟ ಮಾಡಿ